ಪ್ರಾಪರ್ಟಿಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ನೀವು ಬೆಂಗಳೂರಿನಲ್ಲಿ ಒಂದು ಖಾಲಿ ನಿವೇಶನ ಅಥವಾ ಸೈಟ್ ಖರೀದಿ ಮಾಡಿ ಹಾಗೆ ಬಿಟ್ಟಿದ್ದೀರಾ? ಅಥವಾ ಹೂಡಿಕೆ ಉದ್ದೇಶದಿಂದ ಸೈಟ್ ತೆಗೆದುಕೊಂಡು ಇನ್ನು ಮನೆ ಕಟ್ಟದೆ ಖಾಲಿ ಬಿಟ್ಟಿದ್ದೀರಾ? ಹಾಗಿದ್ರೆ ಇಂದಿನ ಈ ಮಾಹಿತಿಯನ್ನ ತಪ್ಪದೆ ತಿಳಿದುಕೊಳ್ಳಿ. ಏಕೆಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ರೆ GBA ಈಗ ಖಾಲಿ ನಿವೇಶನಗಳ ಕುರಿತು ಮಹತ್ವದ ಕ್ರಮಕ್ಕೆ ಮುಂದಾಗಿದೆ. ಇನ್ನು ಮುಂದೆ ನಿಮ್ಮ ಖಾಲಿ ಸೈಟ್ನಲ್ಲಿ ಕಸದ ರಾಶಿ ಕಂಡು ಬಂದ್ರೆ ಅದರ ಹೊಣೆಗಾರಿಕೆ ನೇರವಾಗಿ ಸೈಟ್ ಮಾಲೀಕರ ಮೇಲೆ ಬೀಳಲಿದೆ. ಹಾಗಾದ್ರೆ ಹೊಸ ನಿಯಮ ಏನು? ಸೈಟ್ ಮಾಲೀಕರು ಏನ್ ಮಾಡಬೇಕು? ಒಂದ್ ವೇಳೆ ಕಸ ತೆರವು ಮಾಡದಿದ್ರೆ ಯಾವ ಕ್ರಮ ಕೈಗೊಳ್ಳಲಾಗುತ್ತೆ? ಈ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. GBA ಈ ಕ್ರಮಕ್ಕೆ ಮುಂದಾಗಿರೋದು ಯಾಕಂದ್ರೆ ಬೆಂಗಳೂರು ವೇಗವಾಗಿ ಬೆಳೆಯುತ್ತಿರುವ ಮಹಾನಗರ. ಆದ್ರೆ ನಗರದ ಅನೇಕ ಬಡಾವಣೆಗಳಲ್ಲಿ ಖಾಲಿ ನಿವೇಶನಗಳು ಕಸದ ತೊಟ್ಟಿಗಳಾಗಿ ಬದಲಾಗ್ತಾ ಇದೆ. ಮನೆಯ ಕಸ, ಕಟ್ಟಡದ ನಿರ್ಮಾಣದ ತ್ಯಾಜ್ಯ, ಪ್ಲಾಸ್ಟಿಕ್, ಪೊದೆಗಳು ಹೀಗೆ ಹಲವು ರೀತಿಯ ತ್ಯಾಜ್ಯಗಳನ್ನ ಜನರು ಖಾಲಿ ಸೈಟ್ಗಳಲ್ಲಿ ಎಸಿತಾ ಇದ್ದಾರೆ. ಇದರಿಂದ ಸೊಳ್ಳೆಗಳ ಉತ್ಪತ್ತಿ, ದುರ್ವಾಸನೆ, ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಸರ ಮಾಲಿನ್ಯ ಹೆಚ್ಚುತ್ತಾ ಇದೆ. ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರ ನಿರ್ದೇಶನದ ಮೇರೆಗೆ GBA ಈಗ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಗೆ ಮುಂದಾಗಿದೆ. ಸೈಟ್ ಮಾಲೀಕರಿಗೇನು ಸೂಚನೆ? GBA ನೀಡಿರುವ ಸೂಚನೆಯ ಪ್ರಕಾರ ನಗರ ವ್ಯಾಪ್ತಿಯಲ್ಲಿರುವ ಖಾಲಿ ನಿವೇಶನಗಳ ಮಾಲೀಕರು ತಮ್ಮ ಜಾಗವನ್ನ ಪರಿಶೀಲಿಸಬೇಕು. ಒಂದು ವೇಳೆ ಅಲ್ಲಿ ಕಸ ಬಿದ್ದಿದ್ರೆ ಅದನ್ನ ಮುಂದಿನ 30 ದಿನಗಳ ಒಳಗೆ ತೆರವುಗೊಳಿಸಬೇಕು. ಅಂದ್ರೆ ಜುಲೈ 15ರಿಂದ ಆಗಸ್ಟ್ 15ರವರೆಗೆ GBA ಸಮಯಾವಕಾಶ ನೀಡಿದೆ. ಅಷ್ಟೇ ಅಲ್ಲ, ಮುಂದೆ ಯಾರೂ ಕಸ ಹಾಕದಂತೆ ಸೈಟ್ ಮಾಲೀಕರು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಸಾಧ್ಯವಾದ್ರೆ ಕಾಂಪೌಂಡ್ ನಿರ್ಮಿಸುವುದು ಅಥವಾ ಫೆನ್ಸಿಂಗ್ ಮಾಡಿಸುವುದು ಅಥವಾ ಅನಧಿಕೃತ ಪ್ರವೇಶ ತಡೆಯುವ ವ್ಯವಸ್ಥೆಯನ್ನ ಮಾಡಬೇಕು. ನಿಯಮ ಪಾಲಿಸದಿದ್ರೆ ಏನಾಗುತ್ತೆ? ಇದು ಅತ್ಯಂತ ಮುಖ್ಯವಾದ ವಿಷಯ. 30 ದಿನಗಳ ನಂತರವೂ ನಿಮ್ಮ ಸೈಟ್ನಲ್ಲಿ ಕಸ ಕಂಡು ಬಂದ್ರೆ GBA ಸ್ವತಃ ಆ ಕಸವನ್ನ ತೆರವು ಮಾಡಿಸುತ್ತೆ. ಆದ್ರೆ ಅದರ ವೆಚ್ಚವನ್ನ ಸರ್ಕಾರವೇ ಭರಿಸುವುದಿಲ್ಲ. ಆ ಸಂಪೂರ್ಣ ವೆಚ್ಚವನ್ನ ಸೈಟ್ ಮಾಲೀಕರ ಕಂದಾಯ ಅಥವಾ ಸಂಬಂಧಿತ ಬಾಕಿ ಮೊತ್ತಕ್ಕೆ ಸೇರಿಸಲಾಗುತ್ತೆ. ಅಂದ್ರೆ ನಿಮ್ಮ ನಿರ್ಲಕ್ಷ್ಯಕ್ಕೆ ನೀವು ಹಣವನ್ನ ಪಾವತಿಸಬೇಕಾಗುತ್ತೆ. ಇದು ಒಳ್ಳೆಯ ನಿರ್ಧಾರವೇ? ನನ್ನ ಅಭಿಪ್ರಾಯದಲ್ಲಿ ಈ ಕ್ರಮ ಸ್ವಾಗತಾರ್ಹ. ಯಾಕಂದ್ರೆ ಖಾಲಿ ಸೈಟ್ ಇರೋರು ಜಾಗದ ಮಾಲೀಕರಾಗಿರುವುದರಿಂದ ಅದರ ನಿರ್ವಹಣೆಯ ಜವಾಬ್ದಾರಿ ಕೂಡ ಅವರದ್ದೇ ಆಗಿರುತ್ತೆ. ಹಲವು ಪ್ರದೇಶಗಳಲ್ಲಿ ಖಾಲಿ ನಿವೇಶನಗಳು ಕಸದ ತೊಟ್ಟಿಗಳಾಗಿ ಬದಲಾಗಿದೆ. ಇದರಿಂದ ಸೈಟ್ನ ಅಕ್ಕಪಕ್ಕ ವಾಸಿಸುವವರಿಗೆ ತೊಂದರೆ ಆಗ್ತಾ ಇದೆ. ಮಳೆಗಾಲದಲ್ಲಿ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗುತ್ತೆ. ಹಾವು, ವಿಷಕಾರಿ ಕೀಟಗಳ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ಖಾಲಿ ನಿವೇಶನವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವುದು ಕೇವಲ ಸರ್ಕಾರದ ಕೆಲಸವಲ್ಲ, ಮಾಲೀಕರ ಜವಾಬ್ದಾರಿಯೂ ಹೌದು. ಅಂದಹಾಗೆ ಸೈಟ್ ಮಾಲೀಕರು ಈ ಕೂಡಲೇ ಏನ್ ಮಾಡಬೇಕು? ಮೊದಲನೇದಾಗಿ ನಿಮ್ಮ ಸೈಟ್ಗೆ ಒಮ್ಮೆ ಭೇಟಿ ನೀಡಿ. ಅಲ್ಲಿ ಕಸ ಅಥವಾ ಪೊದೆ ಬೆಳೆದಿದೆ ಎಂದು ಪರಿಶೀಲಿಸಿ. ಎರಡನೇದಾಗಿ ಕಸ ಇದ್ದರೆ ತಕ್ಷಣ ಸ್ವಚ್ಛಗೊಳಿಸಿ. ಮೂರನೇದಾಗಿ ಫೆನ್ಸಿಂಗ್ ಅಥವಾ ಕಾಂಪೌಂಡ್ ವ್ಯವಸ್ಥೆಯನ್ನ ಕೂಡಲೇ ಮಾಡಿ. ಸಾಧ್ಯವಾದ್ರೆ ಇಲ್ಲಿ ಕಸ ಹಾಕುವುದು ನಿಷೇಧ ಎಂಬ ನಾಮಫಲಕವನ್ನ ಅಳವಡಿಸಿ. ಇದರಿಂದ ಅನಗತ್ಯ ಸಮಸ್ಯೆಗಳನ್ನ ತಪ್ಪಿಸಬಹುದು. ಇನ್ನು ಹೂಡಿಕೆದಾರರು ಗಮನಿಸಬೇಕಾದ ವಿಷಯ ಒಂದಿದೆ. ಬೆಂಗಳೂರಿನಲ್ಲಿ ಸಾವಿರಾರು ಜನರು ಹೂಡಿಕೆ ಉದ್ದೇಶದಿಂದ ಸೈಟ್ಗಳನ್ನ ಖರೀದಿಸಿರ್ತಾರೆ. ಅವರಲ್ಲಿ ಹಲವರು ನಗರದಿಂದ ಹೊರಗಡೆ ಅಥವಾ ವಿದೇಶದಲ್ಲಿದ್ದಾರೆ. ಅಂತವರು ತಮ್ಮ ಸೈಟ್ಗಳನ್ನ ವರ್ಷಕ್ಕೆ 1-2 ಬಾರಿ ಪರಿಶೀಲಿಸುವುದು ಉತ್ತಮ. ಅಥವಾ ಯಾರನ್ನಾದ್ರೂ ಜಾಗದ ನಿರ್ವಹಣೆಗೆ ನೇಮಿಸಿದ್ರೆ ಇನ್ನೂ ಉತ್ತಮ. ಇದರಿಂದ ಭವಿಷ್ಯದಲ್ಲಿ ದಂಡ, ಹೆಚ್ಚುವರಿ ವೆಚ್ಚ ಹಾಗೂ ಕಾನೂನು ಸಂಬಂಧಿತ ಸಮಸ್ಯೆಗಳನ್ನ ತಪ್ಪಿಸಬಹುದು. GBA ಕೈಗೊಂಡಿರುವ ಈ ಕ್ರಮ ಬೆಂಗಳೂರನ್ನ ಮತ್ತಷ್ಟು ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿ ಮಾಡಲು ಸಹಕಾರಿಯಾಗಬಹುದು. ಆದ್ರೆ ಇದರ ಯಶಸ್ಸು ಸಾರ್ವಜನಿಕರ ಸಹಕಾರದ ಮೇಲೆಯೇ ಅವಲಂಬಿತವಾಗಿದೆ. ಹೀಗಾಗಿ ನಿಮ್ಮ ಬಳಿ ಖಾಲಿ ಸೈಟ್ ಇದ್ರೆ ಒಂದೇ ಒಂದು ಬಾರಿ ಪರಿಶೀಲಿಸಿ. 30 ದಿನಗಳ ಗಡುವಿನೊಳಗೆ ಅಗತ್ಯ ಕ್ರಮವನ್ನ ಕೈಗೊಂಡು ಅನಗತ್ಯ ವೆಚ್ಚ ಮತ್ತು ಸಮಸ್ಯೆಗಳಿಂದ ದೂರವಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ರೆ ವಿಡಿಯೋವನ್ನ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ. ಇನ್ನಷ್ಟು ಇಂತಹ ರಿಯಲ್ ಎಸ್ಟೇಟ್ ಅಪ್ಡೇಟ್ಗಳಿಗಾಗಿ ವಿಶ್ವವಾಣಿ ಪ್ರಾಪರ್ಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.